ನಮ್ಮ ಪರಮ ಪೂಜ್ಯರು 111 ವರ್ಷ ಬದುಕಿದ್ರು ಅನ್ನೋದನ್ನು ನಾವು ನೆನಪು ಮಾಡಿಕೊಂಡ್ರೆ ನಿಜವಾಗ್ಲೂ ಅವರು ಚಿರಂಜೀವಿಗಳೇ ಆಗಿರುವಂತಹ ಅವರು. ಯಾಕೆಂದರೆ ಚಿರಂಜೀವಿ ಅಂದರೆ ಏನು? ಶಾಶ್ವತವಾಗಿ ಉಳಿಯುವಂತಹವನು ಚಿರಂಜೀವಿ ಅಲ್ಲ. ನಮ್ಮ ಸಿದ್ದರಾಮ ಶಿವಗಳೊಂದು ಮಾತನ್ನು ಹೇಳ್ತಾರೆ, ಚಿರಂಜೀವಿ ಎಂದರೆ ನಿರೋಗಿ, ಚಿರಂಜೀವಿ ಎಂದರೆ ಸಶಕ್ತನು, ಚಿರಂಜೀವಿ ಎಂದರೆ ಬಹುಕಾಲ ಬದುಕುವವನು, ಚಿರಂಜೀವಿ ಎಂದರೆ ಪ್ರಳಯವ ಮೀರುವವನಲ್ಲ. ದೇಹ ಚಿರಂಜೀವಿಯಾದರೆ ಕಪಿಲಸಿದ್ಧ ಮಲ್ಲಿಕಾರ್ಜುನ ಬ್ರಹ್ಮವೆಂಬ ಶಬ್ದ ಬೇರುಂಟೆ ಅಂತೇಳಿ. ಈ ಒಂದು ಅರ್ಥದಲ್ಲಿ ನೋಡಿದ್ರೆ ನಮ್ಮ ಪರಮ ಪೂಜ್ಯರು ದೀರ್ಘಾಯುಷ್ಯಗಳಾಗಿ ಸಶಕ್ತರಾಗಿ ಬಹುಕಾಲ ಬದುಕಿದಂತಹವರು. ಅಷ್ಟೇ ಅಲ್ಲ, ಬದುಕಿನ ತುಂಬ ಸುಮ್ಮನೆ ಬದುಕಿದಂತಹವರಲ್ಲ, ಸೇವೆ ಮಾಡ್ತಾ ಬದುಕಿದಂತಹವರು. ಏನು ಬಸವಣ್ಣವ್ರು ಹೇಳ್ತಾರಲ್ಲ, ಲೇಸೆನಿಸಿಕೊಂಡು 5 ದಿನ ಬದುಕಿದರೇನು, ಲೇಸೆನಿಸಿ 4 ದಿನ ಬದುಕಿದರೇನು, ಲೇಸೆನಿಸಿ 1 ದಿನ ಬದುಕಿದರೆ ಸಾಲದೆ ಕೂಡದ ಸಂಗಮ ದೇವನಲ್ಲಿ ಅನ್ನುವ ಹಾಗೆ ಇಡೀ ಬದುಕಿನ ತುಂಬ ಅವರು ಲೇಸಿನ ಬದುಕನ್ನೇ ಬಾಳದಂತಹ ಅವರು. ಪ್ರತಿಯೊಂದು ಸಮಯವನ್ನು ಪ್ರತಿಯೊಂದು ಕಾರ್ಯವನ್ನು ಅವರ ಸೇವಾಮುಖಿಯಾಗಿ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವಂಥ ಕೆಲಸವನ್ನು ಪೂಜ್ಯರು ನೆರವೇರಿಸಿಕೊಂಡು ಬಂದಂತಹ ಅವರು. ಅವರ ಆದರ್ಶಗಳು ಇವತ್ತು ಪ್ರತಿಯೊಬ್ಬರಿಗೆ ಬೇಕಾಗಿರುವಂತಹದ್ದು. ಒಬ್ಬ ಮಠಾಧಿಪತಿ ಬಂದರೂ ಕೂಡ, ಒಬ್ಬ ಸ್ವಾಮಿಗಳು ಬಂದರೂ ಕೂಡ ಅವ್ರು ಹೇಗೆ ಮಾತನಾಡಿಸ್ತಾ ಇದ್ರು. ಒಬ್ಬ ಸಣ್ಣ ಮರಿ ಇಷ್ಟೇ ಇದ್ರೂ ಕೂಡ ಅವ್ರನ್ನ ಸ್ವಾಮಿಗಳೇ ಬನ್ನಿ ಅಂತ ಕರೀತಾ ಇದ್ರು. ಇವತ್ತು ನಮ್ಗೆ ಆ ಕರೆಯ ಮನಸ್ಸು ಇವತ್ತು ಬರ್ತಾ ಇಲ್ಲ ನಮ್ಗೆ ಇನ್ನೂ ಕೂಡ. ಏನವ್ರು ಚಿಕ್ಕವನಪ್ಪ ಹಂಗೆ ಹಿಂಗೆ ಅಂತ ನಾವು ಕಳಿಸ್ಕೊಳ್ತಾ ಇರ್ತೀವಿ. ಆದರೆ ಅವರು ಎಂಥ ಒಬ್ಬ ಸಣ್ಣ ಇಷ್ಟು ಬಂದರೂ ಕೂಡ ಅವ್ರನ್ನ ಸ್ವಾಮಿಗಳೇ ಬನ್ನಿರಿ ಅಂತೇಳಿ ಬಹಳ ಗೌರವದಿಂದ ಕಾಣುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಈಗ ಸಿರಿಗೆರೆ ಪೂಜ್ಯರು ಜ್ಞಾಪಿಸ್ಕೊಳ್ತಾ ಇದ್ರು, ಅವ್ರ ವೇದಿಕೆ ಮೇಲೆ ಇದ್ದಾಗ ಕುಳಿತಿದ್ರೆ ಅವರು ಬಂದಾಗ ನಿಂತು ಎದುರುಗೊಳ್ಳುವಂಥ ಕೆಲಸ. ಇವರೇ ಅಲ್ಲ, ಯಾರೇ ಸ್ವಾಮಿಗಳು ಬಂದರೂ ಕೂಡ ನಿಂತು ಗೌರವಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಅವರ ಆರೋಗ್ಯ ಇಲ್ಲದೆ ಇದ್ದಾಗಲೂ ಕೂಡ ಯಾರಾದರೂ ಜನರುಗಳು ಬರ್ತಾ ಇದ್ದಾರೆ, ಅವ್ರು ಬರ್ತಾ ಇದ್ದಾರೆ ಅಂತಂದರೆ, ಓ ಎಲ್ಲಿ ಬರ್ತಾ ಇದ್ದಾರೆ, ಚೇರ್ ಹೆಂಗೆ ಹಾಕ್ತೀರಿ, ಅವ್ರಿಗೆ ಮೇಲಿರ್ಬೇಕಾ ಕೆಳಗಿರ್ಬೇಕಾ, ನಾನು ಎಲ್ಲಿ ನಿಂತ್ಕೋಬೇಕಾ ಎಲ್ಲಿ ಕೂತ್ಕೋಬೇಕಾ ಅಂತ ಕೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಗೌರವವನ್ನು ಯಾರಿಗೆ ಹೆಂಗೆ ಕೊಡಬೇಕು ಅನ್ನುವಂತಹ ಭಾವನೆಯ ಗೌರವಗಳನ್ನು ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹದ್ದು. ಆ ರೀತಿಯಲ್ಲಿ ನಮ್ಮ ಪರಮ ಪೂಜ್ಯರು ಇವತ್ತು ಸರಳತೆ ಇರ್ಬೋದು, ಕಾಯಕ ಇರ್ಬೋದು, ಸೇವಾ ಭಾವನೆ ಇರ್ಬೋದು, ಅಷ್ಟೇ ಜನಗಳನ್ನು ಪ್ರೀತಿಸುವಂಥದ್ದು ಇರ್ಬೋದು. ಇವೆಲ್ಲವೂ ಕೂಡ ಇವತ್ತು ನಮಗೆ ಆದರ್ಶ ಆಗಿರುವಂಥದ್ದು. ಇವುಗಳನ್ನು ನಾವು ಇವತ್ತು ಮರೆಯೋದಕ್ಕೆ ಸಾಧ್ಯವಾಗದೆ ಅವುಗಳನ್ನು ನಮ್ಮ ಬದುಕಿನಲ್ಲಿ ಯಾವತ್ತೂ ಕೂಡ ತಂದುಕೊಳ್ಳುವಂಥ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡಬೇಕಾಗಿರುವಂಥದ್ದು ನನ್ನ ಆದ್ಯ ಕರ್ತವ್ಯವಾಗಿರುವಂಥದ್ದು. ಅವರು ಒಂದು ಮಾತನ್ನು ಯಾವತ್ತೂ ಹೇಳ್ತಾ ಇದ್ದರು, ಮಠದಲ್ಲಿ ದಾಸೋಹ ನಿರಂತರವಾಗಿ ನಡೆಯಬೇಕು. ಯಾವುದೇ ಸಂದರ್ಭ ಇರಲಿ, ಆ ಸಂದರ್ಭದಲ್ಲಿ ದಾಸೋಹಕ್ಕೆ ಚ್ಯುತಿ ಬರಬಾರದು. ಅಷ್ಟೇ ಅಲ್ಲ, ಮಕ್ಕಳಿಗೆ ಯಾವುದೇ ಕಾರಣದಿಂದ ತೊಂದರೆ ಆಗಬಾರದು. ಇವೆರಡು ಮಾತನ್ನು ಸದಾ ಯಾವಾಗಲೂ ಕೂಡ ಎಚ್ಚರಿಸುವಂಥ ಕೆಲಸವನ್ನು ಪೂಜ್ಯರು ನನಗೆ ಮಾಡ್ತಾ ಇದ್ರು. ಇವತ್ತು ಆ ಒಂದು ಗುರುತರವಾದಂತಹ ಜವಾಬ್ದಾರಿ ಅವರ ಆಶೀರ್ವಾದದಿಂದ ನನ್ನ ಮೇಲೆ ಇರುವಂತಹದ್ದು.